ನಮಸ್ತೆ, ವೆಲ್ಕಮ್ ಟು ಟೇಸ್ಟ್ ಆ್ಯಂಡ್ ಟೆಲ್. ಶುಕ್ರವಾರ ಮಧ್ಯಾಹ್ನ ನುಗ್ಗೆ ಸೊಪ್ಪಿನ ಚಟ್ನಿ ಮಾಡೋಣ ಅಂತ ಸೊಪ್ಪನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಇದಕ್ಕೆ ಒಣಮೆಣ್ಸಿನ್ಕಾಯಿ ಒಂದು 6 ತೊಗೊಂಡೆ, ಹುಣಸೆಹಣ್ಣು ಒಂದು ನಿಂಬೆಹಣ್ಣು ಗಾತ್ರ, ಬೆಳ್ಳುಳ್ಳಿ ಒಂದು 6 ಎಸಳು, 1/4 ಟೀ ಸ್ಪೂನ್ ಮೆಂತೆ, ಜೀರಿಗೆ 2 ಸ್ಪೂನು, ಸಾಸಿವೆ 2 ಸ್ಪೂನು, ಧನಿಯಾ ನಾನು ಇದರಲ್ಲಿ ತೋರ್ಸೋಕ್ಕಾಗಿಲ್ಲ ಮರ್ತುಬಿಟ್ಟೆ, ಧನಿಯಾ ಕಾಳು ಒಂದು 2 ಸ್ಪೂನು, ಇಷ್ಟು ತೊಗೊಂಡು ಚೆನ್ನಾಗಿ ಹುರಿದುಬಿಟ್ಟು ಸೈಡ್ಗೆ ಇಟ್ಕೊಂಡು ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೋಬೇಕು. ಮತ್ತು ಅದೇ ಬಾಣಲಿಗೆ ನಾನು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಹುಣಸೆಹಣ್ಣು 1 ಸೆಕೆಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಸೊಪ್ಪು ಹಾಕ್ಕೋಬೇಕು, ನುಗ್ಗೆ ಸೊಪ್ಪು ಹಾಕ್ಕೋಬೇಕು. ನುಗ್ಗೆ ಸೊಪ್ಪು ಚೆನ್ನಾಗಿ ಬಾಡಿಸ್ಕೋಬೇಕು. ಹೇಗೆ ಅಂದರೆ ಅದು ನಾವು ಈ ಥರ ಕ್ರಿಸ್ಪಿ ಆಗಿರಬೇಕು, ಆ ಥರ ನಾವು ಇದನ್ನು ಬಾಡಿಸ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ತೆಗೆದುಬಿಟ್ಟು ತಣ್ಣಗಾಗಲಿ ಅಂತ ಸೈಡ್ಗಿಟ್ಟೆ. ಜೀರಿಗೆ ಪೌಡ್ರ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಖಾರದ್ದು ಫಸ್ಟು ಜಾರ್ಗೆ ಹಾಕ್ಕೊಂಡು ಅದನ್ನೆಲ್ಲ ಪೌಡ್ರ್ ಮಾಡಿ ತೆಗೆದುಕೊಂಡೆ. ಅದಾದಮೇಲೆ ಪೌಡ್ರ್ ಸೈಡ್ಗಿಟ್ಬಿಟ್ಟು ಅದೇ ಜಾರ್ಗೆ ನಾನು ಇದು ಆಗಿರೋ ನುಗ್ಗೆ ಸೊಪ್ಪನ್ನ ಹಾಕ್ಬಿಟ್ಟು ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ನೈಸಾಗಿ ನೀರು ಹಾಕ್ಬಿಟ್ಟು ನೈಸಾಗಿ ಚಟ್ನಿ ಥರ ನೈಸಾಗಿ ಗ್ರೈಂಡ್ ಮಾಡಿ ತೆಗೆದುಕೊಂಡಿದ್ದೀನಿ. ಅದೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸಾಸಿವೆ ಕಾಳು ಹಾಕಿ ಅದು ಸಿಡಿದ ಮೇಲೆ ನಾನು ಚಟ್ನಿ ಏನು ಮಾಡಿಟ್ಟಿದ್ದೀವೋ ನುಗ್ಗೆ ಸೊಪ್ಪು ಅದನ್ನು ಹಾಕ್ಕೋಬೇಕು. ಇದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಆಮೇಲೆ ನಾವು ಪೌಡ್ರ್ ಮಾಡಿಟ್ಟಿರೋದನ್ನು ಅದನ್ನು ಹಾಕ್ಬಿಟ್ಟು ಒಂದು 3 ನಿಮಿಷ ಫ್ರೈ ಮಾಡಿ ಇಳಿಸ್ಕೊಂಡ್ರೆ ಟೇಸ್ಟಿಯಾದ ನುಗ್ಗೆ ಸೊಪ್ಪಿನ ಚಟ್ನಿ ರೆಡಿ ಆಯಿತು. ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ.